ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. 5ನೇ ತರಗತಿ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ, ವಿಷಯ ಕನ್ನಡ. ಈ ಒಂದು ಪ್ರಶ್ನೆ ಪತ್ರಿಕೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇಂಪಾರ್ಟೆಂಟ್ ಇದೆ. ಎಸ್ಸೆ 2 ಕ್ವಶನ್ ಪೇಪರ್ ತುಂಬಾ ಇಂಪಾರ್ಟೆಂಟ್ ಇದೆ. ಹಾಗಾಗಿ ಮಕ್ಕಳಿಗೆ ಓದೋಕ್ಕೆ ಹೆಲ್ಪ್ ಆಗಲಿ ಅಂತ ಮಾಡಿರುವಂಥ ವಿಡಿಯೋ ಇದಾಗಿದೆ. ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರಶ್ನೆ 1, ಬಿಟ್ಟ ಸ್ಥಳ ತುಂಬಿರಿ. ಬನ್ನಿ ಬನ್ನಿ ಡ್ಯಾಶ್ ತಿನ್ನಿ ಬೇಗ ಹಾರಿ ಬನ್ನಿ ಅಂದರೆ ಇದರ ಉತ್ತರ ಮಧುಪಲ ಆಗಿರುತ್ತೆ. ಕರಡಿ ಕುಣಿತ ಪದ್ಯದ ಕವಿ ಹೆಸರೇನು? ಇಲ್ಲಿ ಪ್ರಶ್ನೆಗೆ ಉತ್ತರ ಇಲ್ಲಿದ್ದಾವೆ, ದ.ರಾ ಬೇಂದ್ರೆ. ಇನ್ನು 3ನೇದು, ಕಿತ್ತೂರು ರಾಣಿ ಚೆನ್ನಮ್ಮನ ದತ್ತು ಪುತ್ರನ ಹೆಸರೇನು? ಶಿವಲಿಂಗಪ್ಪ. 3ನೇದೇನಿದೆ? ಶಿವಲಿಂಗಪ್ಪ. ಆವರಣದಲ್ಲಿ ಸೂಚಿಸುವಂತೆ ಉತ್ತರಿಸಿ. ಸುಂದರವಾದ ಒಂದು ತೋಪು, ಅಲ್ಲಿ ತೆಂಗು, ಬಾಳೆ, ಮಾವು ಹಾಗೂ ರಸ ತುಂಬಿದ ನೇರಳೆ ಹಣ್ಣುಗಳಿದ್ದವು. ಅದಕ್ಕೆ ಇಲ್ಲಿ ಸುಂದರವಾದ ಒಂದು ತೋಪು, ಅಲ್ಲಿ ತೆಂಗು, ಬಾಳೆ, ಮಾವು ಹಾಗೂ ರಸ ತುಂಬಿದ ನೇರಳೆ ಹಣ್ಣುಗಳಿದ್ದವು. ಇನ್ನು ಚಂದನ 2ನೇದಕ್ಕೆ, ಚಂದನ ಚಂಡಾಟ ಆಡುತ್ತಾನೆ ಗೆರೆ ಎಳೆದ ಶಬ್ದವನ್ನು ಭೂತಕಾಲಕ್ಕೆ ಪರಿವರ್ತಿಸಿ. ಚಂದನ ಚಂಡಾಟ ಆಡಿದನು. ಇನ್ನು ರೈತನು ಗದ್ದೆಯಲ್ಲಿ ದುಡಿಯುವನು. ಈ ವಾಕ್ಯದಲ್ಲಿ ಕ್ರಿಯಾಪದ ಗುರುತಿಸಿ. ಕ್ರಿಯಾಪದ ದುಡಿಯುವನು. ದಳ, ಈ ಪದದ ನಾನಾರ್ಥಕ ಪದಗಳನ್ನು ಬರೆಯಿರಿ. ದಳ ಅಂದರೆ ಸೈನ್ಯ, ಎಲೆ. ಈ ಕೆಳಗಿನ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿ. ಕಕ್ಕಾ ಬಿಕ್ಕಿ, ಹಿರಿಮೆ. ಕಕ್ಕಾ ಬಿಕ್ಕಿಗೆ ಸ್ವಂತ ವಾಕ್ಯದಲ್ಲಿ ಏನು ಬರಲಾಗಿದೆ ನೋಡ್ಬೋದು. ಇಲ್ಲಿ ಪ್ರಶ್ನೆ 3ರಿಂದ 1 ಮತ್ತು 2 ಮಕ್ಕಳ ಆಲೋಚನೆ. ನಿಮ್ಗೆ ಕಕ್ಕಾ ಬಿಕ್ಕಿ ಅಂದ್ರೆ, ನಾನು ನನ್ನ ಗೆಳತಿ ಮಾರುವೇಷದಲ್ಲಿ ಬಂದಿರೋದ್ರಿಂದ ನೋಡಿ ನಾನು ಕಕ್ಕಾ ಬಿಕ್ಕಿ ಆದೆ, ಹೀಗೆಲ್ಲ ಬರಿಬೋದು. ಆ ಹಿರಿಮೆನೂ ಕೂಡ ಬರಿಬೋದು. ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ. ಸೃಜನ್ ಯಾರಿಗೆ ಪತ್ರ ಬರೆದನು? ಸೃಜನ್ ತನ್ನ ತಂಗಿ ಸೌಜನ್ಯನಿಗೆ ಪತ್ರ ಬರೆದನು. ಇನ್ನು ಬೇವೂರವರ ತಂದೆ ತಾಯಿಯ ಹೆಸರೇನು? ಬೇವೂರವರ ತಂದೆ ಗುರುನಾಥರಾವ್, ತಾಯಿ ರುಕ್ಮಿಣಿಬಾಯಿ. ಇನ್ನು 3rd, ಮರದ ಎಲೆಗಳ ನೆರಳಾಟ ಎಲ್ಲಿ ನಡೆಯುತ್ತದೆ? ಮರದ ಎಲೆಗಳ ನೆರಳಾಟ ಮನೆಯ ಗೋಡೆ ಮೇಲೆ ನಡೆಯುತ್ತದೆ. ಇನ್ನು ಈ ಕಡೆ ಇವುಗಳನ್ನು ವಿಭಕ್ತಿ ಪ್ರತ್ಯಯ ಬರೆಯಿರಿ. ಶಾಲೆಯಲ್ಲಿ ಕಲ್ಲನ್ನು, ಇವುಗಳ ವಿಭಕ್ತಿ ಪ್ರತ್ಯಯವನ್ನು ಬರೆಯಿರಿ. ಶಾಲೆಯಲ್ಲಿ ಅಂದರೆ ಶಾಲೆ ಪ್ಲಸ್ ಅಲ್ಲಿ ಸಪ್ತಮಿ. ಇನ್ನು ಈ ಪದಗಳಿಗೆ ಬಳಸುವ ಸಂಬೋಧನೆಗಳು ಬರೆ. ತಂದೆಗೆ ಗೆಳೆಯ, ಗೆಳತಿಗೆ. ತಂದೆಗೆ ಅಂದ್ರೆ ತೀರ್ಥರೂಪ, ಗೆಳೆಯಗೆ ಅಂದ್ರೆ ಆತ್ಮೀಯ, ನಲ್ಮೆಯ ಅಂದ್ರೆ ಪ್ರೀತಿಯ. ಈ ಪದಗಳ ವಿರುದ್ಧಾರ್ಥಕ ಪದ ಬರೆಯಿರಿ. ಉನ್ನತಿ, ಆರೋಗ್ಯ. ಈ ಪದಗಳು ಉನ್ನತಿ ಅಂದ್ರೆ ಅವನತಿ, ಆರೋಗ್ಯ ಅಂದ್ರೆ ಅನಾರೋಗ್ಯ. ಇರುವಿಗೊಂದು ಹಾಡಿಕೊಳ್ಳುವೆ. ಈ ಹಾಡನ್ನು ಪದ್ಯ ಪೂರ್ಣ ಮಾಡಿ ಅಂದರೆ, ಇರುವಿಗೊಂದು ಗುರಿಯ ತೋರು ಇದನ್ನೇ ಬೇಡಿಕೊಳ್ಳುವೆ, ಬದುಕಿಗೊಂದು ಅರ್ಥ ತೋರು ಅದನ್ನೇ ಹಾಡಿಕೊಳ್ಳುವೆ. ಇನ್ನು 2-3 ವಾಕ್ಯದಲ್ಲಿ, ರಾಜನು ಗಿಳಿಮರಿಗೆ ಏನು ಮಾಡುವಂತೆ ಮಂತ್ರಿಗೆ ಹೇಳಿದನು? ರಾಜನು ಮಂತ್ರಿಗೆ ಈ ಗಿಳಿಮರಿಯನ್ನು ರಾಜಶಾಲೆಗೆ ಸೇರಿಸತಕ್ಕದ್ದು, ಶುಕ ಪಕ್ಷಿಯ ಆದಿಮ ಪ್ರವೃತ್ತಿಗಳನ್ನು ಸುಧಾರಿಸಿ ಆಧುನಿಕ ಮಾಡತಕ್ಕದ್ದು ಎಂದು ಅಪ್ಪಣೆ ಮಾಡುತ್ತಾನೆ. ಇನ್ನು ಗೋಪಾಲರಾಯರು ಎಲ್ಲಿ ಸೈನಿಕ ಶಿಕ್ಷಣ ಪಡೆದರು? ಗೋಪಾಲರಾಯರು ರಾಯಲ್ ಇಂಡಿಯನ್ ಮಿಲಿಟರಿ ಕಾಲೇಜಿನ ಮತ್ತು ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಸೈನಿಕ ಶಿಕ್ಷಣ ಪಡೆದರು. 3rd one, ಈತನು ಗೆರಿಲ್ಲಾ ಯುದ್ಧದಲ್ಲಿ ಪಳಗಿದ್ದವನು. ಈ ವಾಕ್ಯದಲ್ಲಿ ಸಂದರ್ಭ ಸಹಿತ ವಿವರಿಸಿ ಎಂದಿದ್ದಾರೆ. ಇದಕ್ಕೆ ಸೈನಿಕ ಸಂದರ್ಭ ಬರುವ ಆತ ಸ್ವಂತ ಸೈನ್ಯ. ಈಗ ಇಲ್ಲಿವರೆಗೂ ಬರಲಾಗಿದೆ. ಇನ್ನು 4ನೇದು 4, 5, 6 ಕೂಡ ಇಲ್ಲಿ ನೋಡ್ಬೋದು. 4, 5, 6 ಪ್ರಶ್ನೆಗೆ ಉತ್ತರವನ್ನು ಬರಲಾಗಿದೆ. ಇನ್ನು ಮಲ್ಲಜ್ಜಿಯ ನ್ಯಾಯಾಲಯದ ಕುರಿತು ವಿವರಿಸಿ. ಇಲ್ಲೇ ಬರೀಬೋದು. ಮಲ್ಲಜ್ಜಿಯ ತನ್ನ ಮಳಿಗೆಯಲ್ಲಿ ಜನರ ಸಮಸ್ಯೆಗಳು ಬಹಳ ಸುಲಭವಾಗಿ ಪರಿಹಾರವಾಗುತ್ತವೆ. ಮಕ್ಕಳಿಂದ ಹಿಡಿದು ಮುದುಕರವರೆಗೂ ದೂರುಗಳನ್ನು ತರುತ್ತಾರೆ. ಎಷ್ಟೋ ಬಾರಿ ನ್ಯಾಯಾಲಯದಲ್ಲಿಯೂ ಬಗೆಹರಿಯುವುದಿಲ್ಲ. ಮಳಿಗೆಯ ಮಂದಿರದ ಚಪ್ಪಡಿ ಕಲ್ಲುಗಳಲ್ಲಿ ಕಟೆ ಮಲ್ಲಜ್ಜಿಯ ಕೋರ್ಟಿನಲ್ಲಿ ಯಾವ ವಕೀಲರು ಸಾಕ್ಷಿಗೂ ಬೇಕಾಗಿಲ್ಲ. ಕೋರ್ಟ್ ಶುಲ್ಕ, ವಕೀಲರ ಫೀಸ್ ಇಲ್ಲ. ಮಲ್ಲಜ್ಜಿಯ ನೀಡುವ ತೀರ್ಪು ಯಾವ ನ್ಯಾಯಾಧೀಶರ ತೀರ್ಪಿಗೂ ಕಡಿಮೆ ಇಲ್ಲ. ಆದ್ದರಿಂದ ಮಲ್ಲಜ್ಜಿಯ ಮಳಿಗೆ ಒಂದು ಜನಪ್ರಿಯ ಜನತಾ ನ್ಯಾಯಾಲಯ ಆಗಿದೆ. ಇನ್ನು ಕೊನೆಯದಾಗಿ, ಕನ್ನಡ ನಾಡನುಡಿಯ ಕುರಿತು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಕನ್ನಡ ನಾಡನುಡಿಯ ಕುರಿತು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ನಮ್ಮ ಕನ್ನಡ ನಾಡು ಶ್ರೇಷ್ಠವಾದ ಹಿರಿಮೆ-ಗರಿಮೆಗಳನ್ನು ಹೊಂದಿರುವ ನಾಡು. ಕನ್ನಡ ನಾಡಿನ ಚರಿತ್ರೆ ಶ್ರೀಮಂತವಾದುದು. ಪಲ್ಲವರು, ಕದಂಬರು, ಬಾದಾಮಿ ಚಾಲುಕ್ಯರು, ಗಂಗರು, ರಾಷ್ಟ್ರಕೂಟರು, ಹೊಯ್ಸಳರು ವೈಭವದಿಂದ ಆಳಿದ ನಾಡು ನಮ್ಮದು.
ನಾಡ ನಮ್ಮದು ವಿಜಯನಗರದ ಸಾಮ್ರಾಜ್ಯದ ಪ್ರಪಂಚವೇ ಬೆರಗಾಗುವಷ್ಟು ಸಿರಿ ಸಂಪತ್ತು ಹೊಂದಿದ ಬೀಡು ನಮ್ಮದು. ಆಂಗ್ಲರನ್ನು ಎದುರಿಸಿ ನಿಂತ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಟಿಪ್ಪು ಸುಲ್ತಾನರ ನಾಡಿದು. ಭಾರತವು ಸ್ವತಂತ್ರಗೊಂಡ ನಂತರ ವಿಶಾಲ ಮೈಸೂರು ರಾಜ್ಯವಾಗಿ ಉದಯವಾಗಿ ಕರ್ನಾಟಕವೆಂದು ಪರಿವರ್ತವಾಯಿತು. ಎಲ್ಲ ಧರ್ಮದವರು, ಎಲ್ಲ ಭಾಷೆಯವರು ನಮ್ಮ ನೆಲದಲ್ಲಿ ವಾಸಿಸುತ್ತಿರುವುದು ನಮ್ಮ ಹೆಮ್ಮೆಯಾಗಿದೆ. ಕನ್ನಡ ಚರಿತ್ರೆ ತಿಳಿದಾಗ ನಿಜವಾದ ಸಾರ್ಥಕತೆ ಉಂಟಾಗುತ್ತದೆ ಅಂತ ಹೇಳ್ತಾ, ಇವತ್ತಿನ ಒಂದು 5ನೇ ತರಗತಿಯ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆನ ಇಲ್ಲಿ ನೀಡಲಾಗಿದೆ. ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.